ಬೇಸಿಗೆ ಆರಂಭವಾಗುತ್ತಿದ್ದಂತೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ನೀರಿನ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ತುಂಗಭದ್ರಾ ನದಿಯ ನೀರು ಕಲುಷಿತವಾಗಿ ನೀರು ಬಿಡ್ತಾರೆ. ಇಂಥ ನೀರನ್ನು ಸೇವನೆ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಏರುಪೇರು ಆಗ್ತಾ ಇದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವಿವಾಗ ಜಲ್ಲಿಕೇರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಇಂಥ ಸಮಯದಲ್ಲಿ ಇಲ್ಲಿಗೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಅದರಲ್ಲೂ ಏನು ತುಂಗಭದ್ರಾ ನದಿಯಿಂದ ನೀರೇನು ಬಿಡ್ತಾರೆ, ನೀರು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನು ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಏನು ಈ ಒಂದು ಭಾಗದಲ್ಲಿ ಕೂಡ ಇವಾಗ ನಳ ಬಿಟ್ಟಿದ್ರು, ತುಂಗಭದ್ರಾ ನದಿ ನೀರು ಕೂಡ ಬಂದಿದ್ವು. ಆದ್ರೆ ತುಂಗಭದ್ರಾ ನದಿ ನೀರು ಯಾವ ರೀತಿ ತುಂಬಿಟ್ಟಿದ್ರು ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ನೀರು ಕಪ್ಪು ಬಣ್ಣಕ್ಕೆ ಹೋಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಕಲುಷಿತ ನೀರು ಕೂಡ ಈ ಒಂದು ನೀರು ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಇಂಥ ನೀರನ್ನು ಕುಡಿದ್ರು ಕೂಡ ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಇವಾಗ ಕಪ್ಪು ಬಣ್ಣಕ್ಕೆ ಸೇರ್ತಾ ಇದೆ ಮತ್ತು ವಾಸನೆ ಕೂಡ, ಅಂದ್ರೆ ಸ್ಮೆಲ್ ಕೂಡ ಈ ನೀರು ಬರ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ನೀರನ್ನು ಕುಡಿದು ಸುಮಾರು 10ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಹೇಳಿ ಇಲ್ಲಿಯ ಮಹಿಳೆಯರಾಗಿರ್ಬೋದು, ಪುರುಷರು ಕೂಡ ಇಂಥ ಕಲುಷಿತ ನೀರು ಕುಡಿದು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಇವಾಗ ನಮಗೆ ಇಂಥ ನೀರು ಬೇಡ, ನಮ್ಮ ಗ್ರಾಮದಲ್ಲಿರುವಂತಹ ಬೋರ್ವೆಲ್ ನೀರೇ ಬೇಕು. ಈ ಕಲುಷಿತ ನೀರನ್ನು ಕುಡಿದು ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗತ್ತೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಎಲ್ಲ ಈಗ ನಿಮಗೆ ತುಂಗಭದ್ರಾ ನದಿ ನೀರು ಯಾವ ರೀತಿ ಬರ್ತಾವ, ಕಲುಷಿತ ಇರ್ತಾವ, ಹೇಗೆ? ಈಗ ಕಂಟಿನ್ಯೂ ಹಿಂದ್ಲಿಂತ ಆದ್ರೂ ನಮ್ಗೆ ಯಾವಾಗ್ಲೂ ಬೋರ್ವೆಲ್ ನೀರೇ ಸೇವನೆ ಮಾಡಿದೀವಿ ಎಲ್ಲಾರು. ಈಗ ಬೋರ್ವೆಲ್ ನೀರೇ ಸಮಸ್ಯೆ ಆಗಿಂದ ಬೋರ್ ಸುಟ್ಟಿದೆ, ಮೋಟರ್ ಸುಟ್ಟಿದೆ, ಅದಿದೆ, ಪೈಪ್ ಹೊಡೆದಿದೆ, ಇದೇ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಒಂದಿನ ಹೊಳೆ ನೀರು ಬಿಟ್ಟಿದ್ದಾರೆ. ಒಂದಿನ ಹೊಳೆ ನೀರು ಬಿಟ್ಟಿದ್ದಕ್ಕೆ 4-5 ಜನ ಕುಡಿದು ಅಸ್ತವ್ಯಸ್ತ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ನಿಮಗೆ ತುಂಗಭದ್ರಾ ನದಿ ಬೇಡ, ಇದ ನೀರು ಬೇಕು. ನಮ್ಗ ಯಾವಾಗಾದ್ರೂ ನಾವು ಹಿಂದಿಂತ ಆದ್ರೂ ಬೋರ್ವೆಲ್ ನೀರನ್ನೇ ಸೇವನೆ ಮಾಡಿದ್ದಾರೆ ಎಲ್ಲಾ ಹಳ್ಳಿ ಜನ. ನಮ್ಗೆ ಬೋರ್ವೆಲ್ ನೀರೇ ಬೇಕು ಕಂಟಿನ್ಯೂ, ಆದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋದು ಒಂದು 15 ದಿನ ಬಂದಿರ್ಲಿಲ್ಲ. 15-20 ದಿನದಿಂದ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಯಾವಾಗಾದ್ರೂ ಬೆಳಿಗ್ಗೆ 1 ತಾಸು ಬಿಟ್ರೆ ಕೆಳಗಿನ 2 ನಳ ಮಾತ್ರ ಬರ್ತವೆ, ಮೇಲೆ ನಳಕ್ಕೆ ನೀರು ಇರೋದೇ ಇಲ್ಲ. ಒಂದೇ ನಳಕ್ಕೆ ಇಡೀ ಓಣಿ ಜನ ಬಂದ್ ಅಲ್ಲೇ ನಿಂದಿರ್ಬೇಕು, ಹಾಗಾಗಿದೆ. ಅದು ಫಿಲ್ಟರ್ ನೀರ್ ಚಲೋ ಮಾಡಿದ್ದಾರೆ. ಅದು ಒಂದಿನನು ಅದ್ರಲ್ಲಿ ನೀರು ಹಿಡಿದಿದ್ದ ಹಿಸ್ಟ್ರಿನೇ ಇಲ್ಲ. 15-20 ವರ್ಷ ಆಯ್ತು ಅದು ಹಾಗೆ ಕುಂತಿದೆ ಡಬ್ಬಿ. ಒಂದಿನನು ಅದನ್ನ ಚಲೋವೇ ಮಾಡಿಲ್ಲ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಜಲ್ಲಿಕೇರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಗ್ರಾಮದಲ್ಲಿರುವಂತಹ ಒಂದೇ ಒಂದು ಶುದ್ಧ ನೀರಿನ ಕೇಂದ್ರ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಹೀಗಾಗಿ ಗ್ರಾಮದಲ್ಲಿ ಏನು ತುಂಗಭದ್ರಾ ನದಿ ನೀರೇನು ಬರುತ್ತೆ ಅದು ಸಂಪೂರ್ಣವಾಗಿ ಕಲುಷಿತ ಇರುತ್ತೆ. ಹೀಗಾಗಿ ನಮಗೆ ಏನು ಬೋರ್ವೆಲ್ ನೀರೇ ಕೊಡಬೇಕಂತೇಳಿ ಕೂಡ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತು ಏನು ಶಿರಹಟ್ಟಿ ಭಾಗದ ಶಾಸಕರಾಗಿರ್ಬೋದು ಮತ್ತು ಗದಗ ಜಿಲ್ಲಾಡಳಿತ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ನೀರಿನ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ತುಂಗಭದ್ರಾ ನದಿಯ ನೀರು ಕಲುಷಿತವಾಗಿ ನೀರು ಬಿಡ್ತಾರೆ. ಇಂಥ ನೀರನ್ನು ಸೇವನೆ ಮಾಡಿದರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಏರುಪೇರು ಆಗ್ತಾ ಇದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವಿವಾಗ ಜಲ್ಲಿಕೇರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಇಂಥ ಸಮಯದಲ್ಲಿ ಇಲ್ಲಿಗೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಅದರಲ್ಲೂ ಏನು ತುಂಗಭದ್ರಾ ನದಿಯಿಂದ ನೀರೇನು ಬಿಡ್ತಾರೆ, ನೀರು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನು ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಏನು ಈ ಒಂದು ಭಾಗದಲ್ಲಿ ಕೂಡ ಇವಾಗ ನಳ ಬಿಟ್ಟಿದ್ರು, ತುಂಗಭದ್ರಾ ನದಿ ನೀರು ಕೂಡ ಬಂದಿದ್ವು. ಆದ್ರೆ ತುಂಗಭದ್ರಾ ನದಿ ನೀರು ಯಾವ ರೀತಿ ತುಂಬಿಟ್ಟಿದ್ರು ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ನೀರು ಕಪ್ಪು ಬಣ್ಣಕ್ಕೆ ಹೋಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಕಲುಷಿತ ನೀರು ಕೂಡ ಈ ಒಂದು ನೀರು ಇಲ್ಲಿ ಸೇಕರಣೆ ಮಾಡಿದ್ದಾರೆ. ಇಂಥ ನೀರನ್ನು ಕುಡಿದ್ರು ಕೂಡ ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಇವಾಗ ಕಪ್ಪು ಬಣ್ಣಕ್ಕೆ ಸೇರ್ತಾ ಇದೆ ಮತ್ತು ವಾಸನೆ ಕೂಡ, ಅಂದ್ರೆ ಸ್ಮೆಲ್ ಕೂಡ ಈ ನೀರು ಬರ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ನೀರನ್ನು ಕುಡಿದು ಸುಮಾರು 10ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಹೇಳಿ ಇಲ್ಲಿಯ ಮಹಿಳೆಯರಾಗಿರ್ಬೋದು, ಪುರುಷರು ಕೂಡ ಇಂಥ ಕಲುಷಿತ ನೀರು ಕುಡಿದು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಎದುರಾಗಿದೆ. ಅದರಲ್ಲೂ ಕೂಡ ಇವಾಗ ನಮಗೆ ಇಂಥ ನೀರು ಬೇಡ, ನಮ್ಮ ಗ್ರಾಮದಲ್ಲಿರುವಂತ ಬೋರ್ವೆಲ್ ನೀರೇ ಬೇಕು, ಈ ಕಲುಷಿತ ನೀರನ್ನು ಕುಡಿದು ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗತ್ತೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಅಲ್ಲ, ಈಗ ನಿಮ್ಗ ತುಂಗಭದ್ರಾ ನದಿ ನೀರ್ ಯಾವ ರೀತಿ ಬರ್ತಾವ, ಕಲುಷಿತ ಇರ್ತಾವ, ಹೇಗೆ? ಈಗ ಕಂಟಿನ್ಯೂ ಹಿಂದ್ಲಿಂತ ಆದ್ರೂ ನಮ್ಗೆ ಯಾವಾಗ್ಲೂ ಬೋರ್ವೆಲ್ ನೀರೇ ಸೇವನೆ ಮಾಡಿದೀವಿ ಎಲ್ಲಾರು. ಈಗ ಬೋರ್ವೆಲ್ ನೀರೇ ಸಮಸ್ಯೆ ಆಗಿಂದ ಬೋರ್ ಸುಟ್ಟಿದೆ, ಮೋಟರ್ ಸುಟ್ಟಿದೆ, ಅದಿದೆ, ಪೈಪ್ ಹೊಡೆದಿದೆ, ಇದೇ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಒಂದಿನ ಹೊಳೆ ನೀರು ಬಿಟ್ಟಿದ್ದಾರೆ. ಒಂದಿನ ಹೊಳೆ ನೀರು ಬಿಟ್ಟಿದ್ದಕ್ಕೆ 4-5 ಜನ ಕುಡಿದು ಅಸ್ತವ್ಯಸ್ತ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ನಿಮ್ಗೆ ತುಂಗಭದ್ರಾ ನದಿ ಬೇಡ, ಇದ ನೀರ ಬೇಕು. ನಮ್ಗ ಯಾವಾಗಾದ್ರೂ ನಾವು ಹಿಂದ್ಲಿಂತ ಆದ್ರೂ ಬೋರ್ವೆಲ್ ನೀರನ್ನೇ ಸೇವನೆ ಮಾಡಿದ್ದಾರೆ ಎಲ್ಲಾ ಹಳ್ಳಿ ಜನ. ನಮ್ಗೆ ಬೋರ್ವೆಲ್ ನೀರೇ ಬೇಕು ಕಂಟಿನ್ಯೂ, ಆದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋದು ಒಂದು 15 ದಿನ ಬಂದಿರ್ಲಿಲ್ಲ. 15-20 ದಿನದಿಂದ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಯಾವಾಗಾದ್ರೂ ಬೆಳಿಗ್ಗೆ 1 ತಾಸು ಬಿಟ್ರೆ ಕೆಳಗಿನ 2 ನಳ ಮಾತ್ರ ಬರ್ತವೆ, ಮೇಲೆ ನಳಕ್ಕೆ ನೀರ್ ಇರೋದೇ ಇಲ್ಲ. ಒಂದೇ ನಳಕ್ಕೆ ಇಡೀ ಊರ್ ಜನ, ಓಣಿ ಜನ ಬಂದ್ ಅಲ್ಲೇ ನಿಂದಿರ್ಬೇಕು, ಹಾಗಾಗಿದೆ. ಅದು ಫಿಲ್ಟರ್ ನೀರ್ ಚಲೋ ಮಾಡಿದ್ದಾರೆ. ಅದು ಒಂದಿನನು ಅದ್ರಲ್ಲಿ ನೀರ್ ಹಿಡಿದಿದ್ದು ಹಿಸ್ಟ್ರಿನೇ ಇಲ್ಲ. 15-20 ವರ್ಷ ಆಯ್ತು ಅದು ಹಾಗೆ ಕುಂತಿದೆ ಡಬ್ಬಿ, ಒಂದಿನನು ಅದನ್ನ ಚಲುವೇ ಮಾಡಿಲ್ಲ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಜಲ್ಲಿಕೇರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಗ್ರಾಮದಲ್ಲಿರುವಂತ ಒಂದೇ ಒಂದು ಶುದ್ಧ ನೀರಿನ ಕೇಂದ್ರ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಹೀಗಾಗಿ ಗ್ರಾಮದಲ್ಲಿ ಏನು ತುಂಗಭದ್ರಾ ನದಿ ನೀರೇನು ಬರುತ್ತೆ ಅದು ಸಂಪೂರ್ಣವಾಗಿ ಕಲುಷಿತ ಇರುತ್ತೆ. ಹೀಗಾಗಿ ನಮಗೆ ಏನು ಬೋರ್ವೆಲ್ ನೀರೇ ಕೊಡಬೇಕಂತೇಳಿ ಕೂಡ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತು ಏನು ಶಿರಹಟ್ಟಿ ಭಾಗದ ಶಾಸಕರಾಗಿರ್ಬೋದು ಮತ್ತು ಗದಗ ಜಿಲ್ಲಾಡಳಿತ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ನೀರಿನ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ತುಂಗಭದ್ರಾ ನದಿಯ ನೀರು ಕಲುಷಿತವಾಗಿ ನೀರು ಬಿಡ್ತಾರೆ. ಇಂಥ ನೀರನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಏರುಪೇರು ಆಗ್ತಾ ಇದ್ದಾವೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ನಾವಿವಾಗ ಜಲ್ಲಿಕೇರಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಇವಾಗ ಬೇಸಿಗೆ ಆರಂಭವಾಗಿದೆ. ಇಂಥ ಸಮಯದಲ್ಲಿ ಇಲ್ಲಿಗೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಅದರಲ್ಲೂ ಏನು ತುಂಗಭದ್ರಾ ನದಿಯಿಂದ ನೀರೇನು ಬಿಡ್ತಾರೆ, ನೀರು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನು ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಏನು ಈ ಒಂದು ಭಾಗದಲ್ಲಿ ಕೂಡ ಇವಾಗ ನಳ ಬಿಟ್ಟಿದ್ರು, ತುಂಗಭದ್ರಾ ನದಿ ನೀರು ಕೂಡ ಬಂದಿದ್ವು. ಆದ್ರೆ ತುಂಗಭದ್ರಾ ನದಿ ನೀರು ಯಾವ ರೀತಿ ತುಂಬಿಟ್ಟಿದ್ರು ಅದೇ ರೀತಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ನೀರು ಕಪ್ಪು ಬಣ್ಣಕ್ಕೆ ಹೋಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಆ ಕಲುಷಿತ ನೀರು ಕೂಡ ಈ ಒಂದು ನೀರು ಇಲ್ಲಿ ಶೇಖರಣೆ ಮಾಡಿದ್ದಾರೆ. ಇಂಥ ನೀರನ್ನು ಕುಡಿದ್ರು ಕೂಡ ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಇವಾಗ ಕಪ್ಪು ಬಣ್ಣಕ್ಕೆ ಸೇರ್ತಾ ಇದೆ ಮತ್ತು ವಾಸನೆ ಕೂಡ, ಅದ್ರ ಸ್ಮೆಲ್ ಕೂಡ ಈ ನೀರು ಬರ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ನೀರನ್ನು ಕುಡಿದು ಸುಮಾರು 10ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಹೇಳಿ ಇಲ್ಲಿಯ ಮಹಿಳೆಯರಾಗಿರ್ಬೋದು, ಪುರುಷರು ಕೂಡ ಇಂಥ ಕಲುಷಿತ ನೀರು ಕುಡಿದು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಇವಾಗ ನಮಗೆ ಇಂಥ ನೀರು ಬೇಡ, ನಮ್ಮ ಗ್ರಾಮದಲ್ಲಿರುವಂತಹ ಬೋರ್ವೆಲ್ ನೀರೇ ಬೇಕು, ಈ ಕಲುಷಿತ ನೀರನ್ನು ಕುಡಿದು ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗತ್ತೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ನಮ್ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ. ಅಲ್ಲ, ಈಗ ನಿಮ್ಗ ತುಂಗಭದ್ರಾ ನದಿ ನೀರ್ ಯಾವ ರೀತಿ ಬರ್ತಾವ, ಕಲುಷಿತ ಇರ್ತಾವ, ಹೇಗೆ? ಈಗ ಕಂಟಿನ್ಯೂ ಹಿಂದ್ಲಿಂತ ಆದ್ರೂ ನಮ್ಗೆ ಯಾವಾಗ್ಲೂ ಬೋರ್ವೆಲ್ ನೀರೇ ಸೇವನೆ ಮಾಡಿದೀವಿ ಎಲ್ಲಾರು. ಈಗ ಬೋರ್ವೆಲ್ ನೀರೇ ಸಮಸ್ಯೆ ಆಗಿಂದ ಬೋರ್ ಸುಟ್ಟಿದೆ, ಮೋಟರ್ ಸುಟ್ಟಿದೆ, ಅದಿದೆ, ಪೈಪ್ ಹೊಡೆದಿದೆ, ಇದೇ ಸಮಸ್ಯೆಯನ್ನು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಒಂದಿನ ಹೊಳೆ ನೀರು ಬಿಟ್ಟಿದ್ದಾರೆ. ಒಂದಿನ ಹೊಳೆ ನೀರು ಬಿಟ್ಟಿದ್ದಕ್ಕೆ 4-5 ಜನ ಕುಡಿದು ಅಸ್ತವ್ಯಸ್ತ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ನಿಮ್ಗೆ ತುಂಗಭದ್ರಾ ನದಿ ಬೇಡ, ಇದ ನೀರ ಬೇಕು. ನಮ್ಗ ಯಾವಾಗಾದ್ರೂ ನಾವು ಹಿಂದ್ಲಿಂತ ಆದ್ರೂ ಬೋರ್ವೆಲ್ ನೀರನ್ನೇ ಸೇವನೆ ಮಾಡಿದ್ದಾರೆ ಎಲ್ಲಾ ಹಳ್ಳಿ ಜನ. ನಮ್ಗೆ ಬೋರ್ವೆಲ್ ನೀರೇ ಬೇಕು ಕಂಟಿನ್ಯೂ, ಆದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋದು ಒಂದು 15 ದಿನ ಬಂದಿರ್ಲಿಲ್ಲ. 15-20 ದಿನದಿಂದ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಯಾವಾಗಾದ್ರೂ ಬೆಳಿಗ್ಗೆ 1 ತಾಸು ಬಿಟ್ರೆ ಕೆಳಗಿನ 2 ನಳ ಮಾತ್ರ ಬರ್ತವೆ, ಮೇಲೆ ನಳಕ್ಕೆ ನೀರ್ ಇರೋದೇ ಇಲ್ಲ. ಒಂದೇ ನಳಕ್ಕೆ ಇಡೀ ಊರ್ ಜನ, ಓಣಿ ಜನ ಬಂದ್ ಅಲ್ಲೇ ನಿಂದಿರ್ಬೇಕು, ಹಾಗಾಗಿದೆ. ಅದು ಫಿಲ್ಟರ್ ನೀರ್ ಚಲೋ ಮಾಡಿದ್ದಾರೆ. ಅದು ಒಂದಿನನು ಅದ್ರಲ್ಲಿ ನೀರ್ ಹಿಡಿದಿದ್ದು ಹಿಸ್ಟ್ರಿನೇ ಇಲ್ಲ. 15-20 ವರ್ಷ ಆಯ್ತು ಅದು ಹಾಗೆ ಕುಂತಿದೆ ಡಬ್ಬಿ, ಒಂದಿನನು ಅದನ್ನ ಚಲುವೇ ಮಾಡಿಲ್ಲ.
ಒಟ್ಟಾರೆ ಹೇಳ್ಬೇಕಂತಂದ್ರೆ ಜಲ್ಲಿಕೇರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಗ್ರಾಮದಲ್ಲಿರುವಂತ ಒಂದೇ ಒಂದು ಶುದ್ಧ ನೀರಿನ ಕೇಂದ್ರ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಹೀಗಾಗಿ ಗ್ರಾಮದಲ್ಲಿ ಏನು ತುಂಗಭದ್ರಾ ನದಿ ನೀರೇನು ಬರುತ್ತೆ ಅದು ಸಂಪೂರ್ಣವಾಗಿ ಕಲುಷಿತ ಇರುತ್ತೆ. ಹೀಗಾಗಿ ನಮಗೆ ಏನು ಬೋರ್ವೆಲ್ ನೀರೇ ಕೊಡಬೇಕಂತೇಳಿ ಕೂಡ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತು ಏನು ಶಿರಹಟ್ಟಿ ಭಾಗದ ಶಾಸಕರಾಗಿರ್ಬೋದು ಮತ್ತು ಗದಗ ಜಿಲ್ಲಾಡಳಿತ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.